ಭಗವಾನ್ ರಾಮ ಮತ್ತು ರಾವಣನ ನಡುವಿನ ಮಹಾಯುದ್ಧದ ಸಮಯದಲ್ಲಿ ರಾವಣನ ಮಗ ಮೇಘನಾದ ಇಂದ್ರಜಿತ್ ಲಕ್ಷ್ಮಣನನ್ನು ರಾಮನ ಸಹೋದರ ಪ್ರಬಲವಾದ ದೈವಿಕ ಆಯುಧದಿಂದ ಗಾಯಗೊಳಿಸಿದನು. ಲಕ್ಷ್ಮಣನಿಗೆ ಪ್ರಜ್ಞೆ ತಪ್ಪಿತು ಮತ್ತು ಬೇರೆ ಯಾವುದೇ ಪರಿಹಾರವೂ ಕೆಲಸ ಮಾಡಲಿಲ್ಲ. ರಾಮನು ಹತಾಶನಾದನು. ಆದರೆ ಮಹಾನ್ ವೈದ್ಯ ಸುಷೇನ್ ದ್ರೋಣಗಿರಿಯಲ್ಲಿ, ಈಗ ಭಾರತದ ಉತ್ತರಾಖಂಡದಲ್ಲಿದೆ, ಕಂಡುಬರುವ ನಿಗೂಢ ಸಸ್ಯವಾದ ಸಂಜೀವನಿ ಮೂಲಿಕೆ ಮಾತ್ರ ಲಕ್ಷ್ಮಣನನ್ನು ಉಳಿಸಬಲ್ಲದು ಎಂದು ಸಲಹೆ ನೀಡಿದರು. ಆದರೆ ಸೂರ್ಯೋದಯಕ್ಕೂ ಮುನ್ನ ಮೂಲಿಕೆ ತರಬೇಕಿತ್ತು. ಹನುಮಂತನ ಅದ್ಭುತ ಪಯಣ. ರಾಮನ ಅತ್ಯಂತ ನಿಷ್ಠಾವಂತ ಶಿಷ್ಯನಾದ ಭಗವಾನ್ ಹನುಮಂತನು ಈ ಕಾರ್ಯವನ್ನು ತಾನೇ ವಹಿಸಿಕೊಂಡನು. ತನ್ನ ಅತಿಮಾನುಷ ಶಕ್ತಿ ಮತ್ತು ವೇಗವನ್ನು ಬಳಸಿ ಅವನು ದ್ರೋಣಗಿರಿಯನ್ನು ತಲುಪಲು ಪರ್ವತಗಳು ಮತ್ತು ಸಮುದ್ರಗಳನ್ನು ದಾಟಿದನು. ಆದಾಗ್ಯೂ ಅವರು ಅಲ್ಲಿಗೆ ತಲುಪಿದಾಗ ಪರ್ವತವು ಅಸಂಖ್ಯಾತ ಗಿಡಮೂಲಿಕೆಗಳಿಂದ ಆವೃತವಾಗಿದೆ ಎಂದು ಅವರು ಕಂಡುಕೊಂಡರು. ಎಲ್ಲವೂ ದೈವಿಕ ಶಕ್ತಿಯಿಂದ ಹೊಳೆಯುತ್ತಿದೆ. ಸರಿಯಾದ ಸಂಜೀವನಿ ಮೂಲಿಕೆಯನ್ನು ಗುರುತಿಸಲು ಸಾಧ್ಯವಾಗದೆ ಹನುಮಂತನು ಇಡೀ ಪರ್ವತವನ್ನು ಎತ್ತಿ ಲಂಕೆಗೆ ಹಿಂತಿರುಗಿಸಿದನು. ಲಕ್ಷ್ಮಣ ಮತ್ತೆ ಬದುಕಿದ. ಸುಷೇಣನು ಬೇಗನೆ ಮೂಲಿಕೆಯನ್ನು ಗುರುತಿಸಿದನು, ಔಷಧವನ್ನು ತಯಾರಿಸಿದನು ಮತ್ತು ಲಕ್ಷ್ಮಣನನ್ನು ಪುನರುಜ್ಜೀವನಗೊಳಿಸಿದನು.